ಮೀಸಲಾತಿ ಅಂದ್ರೆ ಅಂಬೇಡ್ಕರ್ ಅಂದ್ರೆ ಮೀಸಲಾತಿ, ಅಂಬೇಡ್ಕರ್ SC ST ಮಂದಿಗಟ್ಟ ಮೀಸಲಾತಿ ಕೊಟ್ಟುಬಿಟ್ರು. ಸ್ನೇಹಿತರೆ, ಮೀಸಲಾತಿ, ನೌಕರಿ ಮೀಸಲಾತಿ ಭಾಳ ಚರ್ಚೆ ಇರೋದು ನೌಕರಿ ಮೀಸಲಾತಿ. 3 ಥರದ ಮೀಸಲಾತಿ ಅದಾವ. ಒಂದು ಶೈಕ್ಷಣಿಕ ಮೀಸಲಾತಿ, ಶಿಕ್ಷಣದೊಳಗೂ ರಿಸರ್ವೇಷನ್ ಐತಿ. ಎರಡನೇದು ನೌಕರಿ ಒಳಗೆ ಮೀಸಲಾತಿ ಅದಾವ. ಮೂರನೇದು ರಾಜಕೀಯ ಮೀಸಲಾತಿ. ಆರ್ಟಿಕಲ್ 15 ಕ್ಲಾಸ್ 4 ಎಜುಕೇಷನಲ್ ರಿಸರ್ವೇಷನ್. ಇವತ್ತೇನಿಲ್ಲಿ ವಿದ್ಯಾರ್ಥಿಗಳು ನೀವು ಅದಿರಿ, ಹಾಸ್ಟೆಲ್ದೊಳಗೆ ಓದುತ್ತೀರಿ, ಸ್ಕಾಲರ್ಶಿಪ್ ತಗೋತೀರಿ, ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರ. ಈ ಥರದ ವಿದ್ಯಾರ್ಥಿಗಳಿಗಾಗಿ ಅಂದ್ರೆ ಡಿಪ್ರೆಸ್ಡ್ ಕ್ಲಾಸ್ ಅಂತ ಏನು ಹೇಳ್ತೀವಿ, ಶೋಷಿತ ಸಮುದಾಯಗಳಿಗೆ ಏನೇನು ಶಿಕ್ಷಣದೊಳಗೆ ಇವತ್ತು ಅವಕಾಶಗಳನ್ನು ಸೃಷ್ಟಿ ಮಾಡೈತೆ ಸಂವಿಧಾನ, ಅದು ಎಲ್ಲ ಅವಕಾಶಗಳು ಆರ್ಟಿಕಲ್ 15 ಕ್ಲಾಸ್ 4 ಇರೋದರಿಂದ ಸಂವಿಧಾನದೊಳಗೆ ಆರ್ಟಿಕಲ್ 15 ಕ್ಲಾಸ್ 4 ಅಂತಕ್ಕಂಥ ಅನುಚ್ಛೇದದಿಂದ ಈ ಎಲ್ಲ ಸೌಲಭ್ಯಗಳು ಬಂದಿರೋದು. ಅದಕ್ಕೆ ವಿದ್ಯಾರ್ಥಿಗಳು ನೀವು ಈ ವಿಚಾರ ತಿಳ್ಕೊಬೇಕಂತ ನಿಮಗೆ ನಾವು ಕರೆದು. ಇನ್ನು ನೌಕರಸ್ಥರು ಯಾರ್ಯಾರು ನೌಕರಿ ಮಾಡ್ತಿರೋ ಅವರು ಸಂವಿಧಾನದೊಳಗೆ ಆರ್ಟಿಕಲ್ 16 ಕ್ಲಾಸ್ 4 ನೌಕರಿ ಒಳಗೆ ಮೀಸಲಾತಿ ಐತಿ. ಆರ್ಟಿಕಲ್ 15 ಕ್ಲಾಸ್ 4 ಏನು ಹೇಳತ್ತಂದ್ರೆ, ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಬಿದ್ದಿದ್ದಾರೋ SC STಗಳನ್ನು ಸೇರಿಸ್ಕೊಂಡು ಇತರೆ ಯಾವುದೇ ಸಮಾಜ, ಯಾವುದೇ ಧರ್ಮ, ಯಾವುದೇ ಇರಲಿ, ಅವರು ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಬಿದ್ದಾರೋ ಅವರೆಲ್ಲರಿಗೂ ಪ್ರಾವಿಷನ್ಸನ್ನು ಮಾಡಬೇಕಂತ ಆ ಸಂವಿಧಾನ ಹೇಳುತ್ತೆ, ಆ ಆರ್ಟಿಕಲ್ ಹೇಳುತ್ತೆ. ಇನ್ನು 16 ಕ್ಲಾಸ್ 4 ನೌಕರಿ ಮೀಸಲಾತಿ ಅದು ಏನು ಹೇಳುತ್ತಾ, ನಾನು ಹೇಳಿದ ಮ್ಯಾಗ ನೀವೆಲ್ಲ ವಿದ್ಯಾರ್ಥಿಗಳು ಹೋಗಿ ಸಂವಿಧಾನ ಪುಸ್ತಕ ಇದ್ರೆ ಅದನ್ನು ತೆಗೆದು ನೀವು ನೋಡಬೇಕು. ಆರ್ಟಿಕಲ್ 16 ಕ್ಲಾಸ್ 4 ಏನು ಹೇಳುತ್ತಂದ್ರೆ, ಸರ್ಕಾರದ ಸೇವೆಗಳಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ತಕ್ಕಷ್ಟು ಪ್ರಾತಿನಿಧ್ಯ ಇಲ್ಲ ಅಂತಂದ್ರೆ ಅಂಥವರಿಗೆ ಮೀಸಲಾತಿಯನ್ನ ಮಾಡಲಿಕ್ಕೆ ಸರ್ಕಾರವನ್ನ ನಿರ್ಬಂಧಿಸತಕ್ಕದ್ದಲ್ಲ. ಏನು ಹೇಳ್ರಿ, ಅದರೊಳಗೆ ಇಂಗ್ಲೀಷ್, ನೀವು ಯಾರಾದರೂ ಇಂಗ್ಲೀಷ್ ಸಂವಿಧಾನ ಓದಿದ್ರಿ ಅಂದ್ರೆ ಅದರೊಳಗೆ ಅಡಾಕ್ವೇಟ್ ರೀಪ್ರೆಸೆಂಟೇಷನ್ ಅನ್ನುವಂಥ ಒಂದು ಶಬ್ದ ಬಳಸ್ಯಾರ. ಅಡಾಕ್ವೇಟ್ ರೀಪ್ರೆಸೆಂಟೇಷನ್ ಅಂದ್ರೆ ತಕ್ಕಷ್ಟು ಪ್ರಾತಿನಿಧ್ಯ. ಯಾವುದೇ ಒಂದು ಜಾತಿ, ಈಗ ನೀವು ಒಂದು ಪೊಲೀಸ್ ಇಲಾಖೆ ತಗೊಳ್ರಿ, ಅಲ್ಲಿ IG ದಿಂದ DIG ಹಿಡ್ಕೊಂಡು SP ಹಿಡ್ಕೊಂಡು ಪೊಲೀಸರವರೆಗೆ ಒಂದೇ ಜಾತಿಯವ್ರಿಗೆ ಇಟ್ಟು ಬಿಟ್ರೆ ಅದನ್ನ ಡೆಮಾಕ್ರಸಿ ಅಂತ ಕರೆಯಕ್ಕಾಗೋದಿಲ್ಲ. ಏನ್ರಿ, ಒಂದೇ ಜಾತಿಯವ್ರಿಗಿದ್ರೆ ಒಂದು ಇಲಾಖೆ ಒಳಗೆ ಅದು ಪ್ರಜಾಪ್ರಭುತ್ವ ಅಲ್ಲ. ಅದಕ್ಕೆ ಸಂವಿಧಾನ ಏನು ಹೇಳೈತಿ, ಯಾವುದೇ ಜಾತಿಯವರಿಗೆ ಅಂದ್ರೆ ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ ಮೇಲೆ, ಸಂವಿಧಾನ ಬಂದ ಮೇಲೆ ಈ ದೇಶದಾಗಿರ್ತಕ್ಕಂಥ ಎಲ್ಲ ಜಾತಿಯ ಜನ, ಎಲ್ಲ ಧರ್ಮದ ಜನ ಲಿಂಗ ಭೇದ ಮಾಡದೆ, ಧರ್ಮ ಭೇದ ಮಾಡದೆ ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಎಲ್ಲರೂ ಆಡಳಿತದೊಳಗೆ ಅವರ ರೀಪ್ರೆಸೆಂಟೇಷನ್ ಇರಬೇಕು ಅಂತೇಳಿ ಆ ಅನುಚ್ಛೇದ ಹೇಳುತ್ತೆ. ಇನ್ನು ಮೂರನೇದು ಪೊಲಿಟಿಕಲ್ ರಿಸರ್ವೇಷನ್ ಈ ದೇಶದೊಳಗೆ ಅಥವಾ ಈ ಸಂವಿಧಾನದಲ್ಲಿ SC STಗಳಿಗೆ ಪಾರ್ಲಿಮೆಂಟ್ದೊಳಗೂ ಐತಿ ಆರ್ಟಿಕಲ್ 330, ಅಸೆಂಬ್ಲಿ ಒಳಗೂ ಆರ್ಟಿಕಲ್ 332 ಅಸೆಂಬ್ಲಿ ಒಳಗೂ ಮೀಸಲಾತಿ ಐತಿ. ಇನ್ನು ಜಿಲ್ಲಾ ಪಂಚಾಯತಿಯಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತಿವರೆಗೆ ಎಲ್ಲ ಜಾತಿಯವರಿಗೂ
ಹಿಂದುಳಿದ ವರ್ಗದಿಂದ ಹಿಡಿದು ಎಲ್ರಿಗೂ ಮೀಸಲಾತಿಯನ್ನು ಸಂವಿಧಾನ ಖಾತ್ರಿ ಮಾಡಿದೆ. ಸೊ ಇದರ ಬಗ್ಗೆ ಈ ದೇಶದೊಳಗೆ ಪ್ರತಿದಿನ ಚರ್ಚೆ ಇದೆ. ನಾ ಹೇಳಿದ್ನಲ್ಲ ಎಂತೆಂಥ ಚರ್ಚೆ. ಭಾಳ ಜನ ಮೀಸಲಾತಿಯನ್ನು ಸಂವಿಧಾನದೊಳಗೆ 10 ವರ್ಷ ಬರ್ದಾರ, ಆದ್ರೆ ಅದು ಇನ್ನೂ ಮುಂದುವರಿಯಾಕತ್ತೈತಿ ಅಂತ ಗೊಂದಲ ಐತಿ. ಸಂವಿಧಾನ ನೀವು ಯಾರಾದರೂ ಓದಿದ್ರ 10 ವರ್ಷ ರಿಸರ್ವೇಷನ್ ಯಾವುದಕ್ಕೆ ಬರ್ದಾರ? 10 ವರ್ಷ ರಿಸರ್ವೇಷನ್ ಐತೆ ಅಂತ ಹೇಳ್ತಾರಲ್ಲ, ಯಾವುದಕ್ಕೆ ಬರ್ದಾರ? ಯಾರಿಗಾದ್ರೂ ಒಬ್ರಿಗೆ ಗೊತ್ತೈತೆ? ನೀವು ವಿದ್ಯಾರ್ಥಿಗಳು, ನಾವೊಂದಿಟ್ಟು ಪ್ರಶ್ನೆ ಜಾಸ್ತಿ ಕೇಳ್ತೀವಿ. ನೀವು ಸಂವಿಧಾನ ಓದಿರ ಯಾರಾದರೂ? ಈ ಕಡೆ ನೀವು ಯಾರಾದರೂ ಓದಿರ? 10 ವರ್ಷ ಮೀಸಲಾತಿ ಕೊಡಬೇಕಂತ ಸಂವಿಧಾನ ಹೇಳುತ್ತಂತ ಹೇಳಕತ್ತಾರ. 10 ವರ್ಷ 70 ವರ್ಷ ಆಯ್ತು ಅದು ರನ್ ಆಗಕತ್ತೈತೆ ಅಂತ ಹೇಳಕತ್ತಾರ. ಇದಕ್ಕೆ ನೀವೇನು ಹೇಳ್ತೀವಿ? ಇದರೊಳಗೆ ಯಾರಿಗಾರ ಯಾವ ರಿಸರ್ವೇಷನ್ಗೆ 10 ವರ್ಷ ಬರ್ದಾರಂತ ಗೊತ್ತಾ? ಇಲ್ಲ, ಯಾರಿಗೂ ಗೊತ್ತಿಲ್ಲ. ಪೊಲಿಟಿಕಲ್ ರಿಸರ್ವೇಷನ್, SC STಗಳಿಗೆ ಕೊಟ್ಟಿರ್ತಕ್ಕಂತಹ ರಾಜಕೀಯ ಮೀಸಲಾತಿ ಕೇವಲ 10 ವರ್ಷ ಕೊಡಬೇಕಂತ ಚರ್ಚೆ ಆಗಿದೆ. ಶಿಕ್ಷಣದೊಳಗಿನ ಮೀಸಲಾತಿ, ನೌಕರಿ ಒಳಗಿನ ಮೀಸಲಾತಿಗೆ ಎಲ್ಲಿಯೂ ಕೂಡ ಕಾಲಮಿತಿ ಇಲ್ಲ. 50% ರಿಸರ್ವೇಷನ್ ಇವತ್ತು ಲಿಮಿಟ್ ಮಾಡ್ಯಾರ. 50% ರಿಸರ್ವೇಷನ್ ಕೊಡಬೇಕಂತ ಸಂವಿಧಾನ ಎಲ್ಲಿ ಹೇಳಿಲ್ಲ. ಸಂವಿಧಾನ ಎಲ್ಲಿ ಹೇಳಿಲ್ಲ. ಹಂಗಾರೆ 50% ರಿಸರ್ವೇಷನ್ ಲಿಮಿಟ್ ಯಾಕಾತು? ಕೋರ್ಟ್ಗಳ ಮೂಲಕ ಮಾಡಕತ್ತಾರೆ. 50% ಲಿಮಿಟ್ ಮಾಡಿದ್ದು ಕೋರ್ಟ್ಗಳು, ಸಂವಿಧಾನ. ಇದ್ರ ಬಗ್ಗೆ ಗೊತ್ತಾ ನಿಮ್ಗೆ? ಇದನ್ನು ತಿಳಿಸ್ಕೊಡಕ್ಕೆ ನಾವು ಕಾರ್ಯಕ್ರಮ ಮಾಡಕತ್ತೀವಿ. ಮುಸಲ್ಮಾನರಿಗೆ ಸಾಚಾರ ವರದಿ ಬಂದ ತಕ್ಷಣ 2006 ನಮ್ಮ ಗಣೇಶ್ ಸಾಹೇಬ್ರದಾರಿ, ನೀವು ಕರೆಸಿದ್ರಲ್ಲ ನನ್ನ, 2006 ಸಾಚಾರ ಒಂದು ವರದಿ ಕೊಟ್ಟರು. ಮುಸಲ್ಮಾನರು ಭಾರತ ದೇಶದೊಳಗೆ SC STಗಳಿಗಿಂತ 10% ಹಿಂದೆ ಬಿದ್ದು ಬಿಟ್ರೆ ಎಲ್ಲರೊಳಗೂ. ಅವರಿಗೆ ಖಂಡಿತ ಮೀಸಲಾತಿ ಕೊಡಬೇಕು, ಅದು ಅಡಾಕ್ವೇಟ್ ರೀಪ್ರೆಸೆಂಟೇಷನ್ ಕೊಡ್ಬೇಕಂತೇಳಿ ವರದಿನೂ ಕೊಟ್ಟರು. ಆ ವರದಿ ಕೊಟ್ಟ ಬಹುಶಃ ಒಂದು 2 ತಿಂಗಳದಾಗೇನೋ ನಿಮ್ಮಲ್ಲಿ ಕಾರ್ಯಕ್ರಮ ಮಾಡಿದೆ. ನಾನೇ ಬಂದಿದ್ದೆ, 1.5 ತಾಸು ಮಾತಾಡಿದ್ದೆ ಅವತ್ತು. ನಾನು ಮುಸಲ್ಮಾನರಿಗೆ ಮೀಸಲಾತಿ ಕೊಡಬೇಕಂತ ಸಾಚಾರ ಹೇಳ್ತಿದ್ದಂಗನ ಏನು ಕೌಂಟ್ರಿ ಚಾಲು ಅದು? ಮುಸಲ್ಮಾನರಿಗೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಕ್ಕೆ ಸಂವಿಧಾನದಾಗ ಅವಕಾಶನೇ ಇಲ್ಲ. ಮುಸಲ್ಮಾನರಿಗೆ ಧರ್ಮದ ಆಧಾರದ ಮ್ಯಾಗ ಮೀಸಲಾತಿ ಕೊಡಕ್ಕೆ ಅವಕಾಶನ ಇಲ್ಲ. ಕೊಡಲೇಬಾರ್ದಂತೇಳಿ ಒಂದು ಸಂಘಟನೆಯವರು, ಒಂದು ಪಕ್ಷದವರು ಇಡೀ ದೇಶಾದ್ಯಂತ ಚರ್ಚೆ ಮಾಡಿದರು. ಈಗ ನಾನು ಕೇಳ್ತೀನಿ ನಿಮಗೆ, ಮುಸಲ್ಮಾನರಿಗೂ ನಾನು ಆ ಪ್ರಶ್ನೆ ಇಟ್ಟೀನಿ. ಹೋದ ಕಡೆ ಸಂವಿಧಾನದೊಳಗೆ ಧರ್ಮದ ಆಧಾರ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಪ್ರಾವಿಷನ್ ಇಲ್ಲ ಅಂತಂದ್ರೆ, ಈ ಸದ್ಯ ಮೀಸಲಾತಿಯನ್ನು ತಗೋತಾರಲ್ಲ, ಹಿಂದೂ ಚಲ್ವಾರಿ, ಹಿಂದೂ ಮಾದರ, ಹಿಂದೂ ಕುರುಬ, ಹಿಂದೂ ಲಿಂಗಾಯತ, ಹಿಂದೂ ಗಾಣಿಗ, ಇದನ್ನೇನು ಹೇಳ್ತೀರಿ? ಕ್ಯಾ ಬೋಲ್ತೆ ಸರ್ ಇಸ್ಕೋ? ಧರ್ಮದ ಆಧಾರ ಮೇಲೆ ಮೀಸಲಾತಿ ಕೊಡಕ್ಕೆ ಅವಕಾಶ ಇಲ್ಲ ಅಂತ ನೀವು ಹೇಳ್ತೀರಿ. ಮತ್ತು ಧರ್ಮದ ಆಧಾರ ಮೇಲೆ ಮೀಸಲಾತಿ ಕೊಡಕ್ಕೆ ಪ್ರಾವಿಷನ್ ಇಲ್ಲ ಅಂದರೆ ಇಲ್ಲಿ ತಗೋತಾರಲ್ಲ, ಹಿಂದೂ ಅಂತ ಹೆಸರು, ಹಿಂದೂ ಅನ್ನೋ ಒಂದು ಧರ್ಮ ಅಂತ ಒಪ್ಕೊಳ್ಳೋದಾದ್ರೆ ಅಲ್ಲಿ ತಗೋತಾರೆ. ನೀವು ಕ್ರೈಸ್ತರಿಗೆ ಮೀಸಲಾತಿ ಕೊಡ್ತೀರಿ, ಧರ್ಮದ ಆಧಾರ ಮ್ಯಾಗ ಕೊಡ್ತೀರಿ. ಸಿಖ್ಖರಿಗೆ ಮೀಸಲಾತಿ ಕೊಡ್ತೀರಿ, ಧರ್ಮದ ಆಧಾರ ಮ್ಯಾಗ ಕೊಡ್ತೀರಿ. ಬೌದ್ಧರಿಗೆ ಮೀಸಲಾತಿ ಕೊಡ್ತೀರಿ, ಧರ್ಮದ ಆಧಾರ ಮ್ಯಾಗ ಕೊಡ್ತೀರಿ. ಹಿಂದೂಗಳಿಗೆ ಮೀಸಲಾತಿ ಕೊಡ್ತೀರಿ, ಧರ್ಮದ ಆಧಾರ ಮ್ಯಾಗ ಕೊಡ್ತೀರಿ. ಆದರೆ ಮುಸಲ್ಮಾನರಿಗೆ ರಿಸರ್ವೇಷನ್ ಬೇಕಂದಾಗ
ಧರ್ಮದ ಆಧಾರ ಮೇಲೆ ಮೀಸಲಾತಿ ಕೊಡಕ್ಕೆ ಸಂವಿಧಾನದಾಗ ಅವಕಾಶ ಇಲ್ಲ ಅಂತ ಹೇಳ್ತೀರಿ. ಅದಕ್ಕೆ ನಾವು ಇವತ್ತು ಇದು ಕ್ಲಿಯರ್ ಆಗಲಿ ಅಂತೇಳಿ ಮುಸಲ್ಮಾನರನ್ನು ಈ ಕಾರ್ಯಕ್ರಮಕ್ಕೆ ಬರಕ್ಕೆ, ಮುಸಲ್ಮಾನರು ಹೆಚ್ಚಿನ ಸಂಖ್ಯೆ ಒಳಗೆ ಬರ್ರಿ ಅಂತ ಹೇಳಿದ್ವಿ. ಆದ್ರೆ ಭಾಳ ಜನ ಬಂದಿಲ್ಲ, ಇದು ಬರಬೇಕಾಗಿತ್ತು, ಎಲ್ರಿಗೂ ಗೊತ್ತಾಗಬೇಕಲ್ಲ. ಇದು ಈ ಸದ್ಯ ಮೀಸಲಾತಿಯನ್ನು ತಗೊಳ್ಳದೇ ಇರತಕ್ಕಂತಹ ಸಮಾಜ ಯಾರೂ ಉಳಿದಿಲ್ಲ. SC 1600 ಜಾತಿಗಳು, ST 1000 ಜಾತಿಗಳು, ಇತರೆ ಹಿಂದುಳಿದ ಜಾತಿಗಳು ಕರ್ನಾಟಕದೊಳಗೆ ಲಿಂಗಾಯತರನ್ನು ಸೇರಿಸ್ಕೊಂಡು ಕೆಲವು ಬ್ರಾಹ್ಮಣ ಜಾತಿಗಳನ್ನು ಸೇರಿಸ್ಕೊಂಡು ಒಟ್ಟು ರಾಷ್ಟ್ರ ಮಟ್ಟದಲ್ಲಿ 3743 ಜಾತಿ, SC ST OBC 6343 ಜಾತಿಗಳು ಇಲ್ಲಿ ತನಕ ಮೀಸಲಾತಿ ತಗೋತಿದ್ದು. ಕೆಲವು ಜಾತಿ ಉಳಿದಿದ್ವು, ಅವರಿಗೆ 2019ರಿಂದ EWS ಅಂತ ಮಾಡಿ, ಎಕನಾಮಿಕಲ್ ವೀಕರ್ EVS, ಎಕನಾಮಿಕಲಿ ವೀಕರ್ ಸೆಕ್ಷನ್, EWS ಅಂತೇಳಿ ಮಾಡಿ 10% ರಿಸರ್ವೇಷನ್ನ. ಸಂವಿಧಾನದೊಳಗೆ ಅವಕಾಶ ಇಲ್ಲ, ಸಂವಿಧಾನದೊಳಗೆ ಅವಕಾಶನೇ ಇಲ್ಲ. ಯಾರಿಗೆ ಮೀಸಲಾತಿ ಕೊಡಬೇಕಂತ ಸಂವಿಧಾನ ಭಾಳ ಕ್ಲಿಯರ್ ಆಗಿ ಹೇಳೈತಿ. ನಾ ಹೇಳಿದೆ ನಿಮಗೆ, ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಬಿದ್ದಾರೋ ಅವ್ರಿಗೆ ಶಿಕ್ಷಣದೊಳಗೆ ಕೊಡ್ಬೇಕಂತ ಹೇಳುತ್ತಾ, ಯಾವ ಜಾತಿಯವರಿಗೆ ಸರ್ಕಾರದ ಸೇವೆ ಒಳಗೆ ರೀಪ್ರೆಸೆಂಟೇಷನ್ ಇಲ್ಲ ಅವರಿಗೆ ಮೀಸಲಾತಿ ಕೊಡ್ಬೇಕಂತ ಆರ್ಟಿಕಲ್ 16 ಕ್ಲಿಯರ್ ಹೇಳುತ್ತೆ. ಸಂವಿಧಾನಕ್ಕೆ ವಿರುದ್ಧವಾಗಿ 10% ಮೀಸಲಾತಿ ಅವ್ರಿಗೂ ತಗೊಂಡ್ರು. ಅಂದ್ರೆ ಈ ದೇಶದಲ್ಲಿ ಮೀಸಲಾತಿಯನ್ನು ತಗೊಳ್ಳದೇ ಇರತಕ್ಕಂತಹ ಜಾತಿಗಳು ಯಾವಂತ ನಾವು ಹುಡುಕಾಟ ಮಾಡ್ಬೇಕೀಗ. ಇಷ್ಟೆಲ್ಲ ಇದ್ರೂ ಕೂಡ ಮೀಸಲಾತಿ ಬಗ್ಗೆ ಪ್ರತಿದಿನ ಗೊಂದಲಗಳದಾವೆ ಈ ದೇಶದಾಗ, ಪ್ರತಿದಿನ ಗೊಂದಲಗಳದಾವೆ. ಹೌದಾ? ನಾ ಹೇಳಿದೆ ನಿಮಗೆ ಯಾಕೆ ಮೀಸಲಾತಿ ಇರಬೇಕು ಅಂತ ಈಗಲೂ ಕೂಡ ಪ್ರಶ್ನೆ ಮಾಡಕತ್ತ. ಸೊ ಸ್ನೇಹಿತರೆ, ನಾವೊಂದು ಸ್ವಲ್ಪ ಇತಿಹಾಸದ ಕಡೆ ತಿರುಗಬೇಕು. ಮೀಸಲಾತಿ ಅಂದರೆ ಅಂಬೇಡ್ಕರ್ ಅಂದರೆ ಮೀಸಲಾತಿ ಅಂತ ಏನು ಇವತ್ತು ಚರ್ಚೆ ನಡೆದೈತಲ್ಲ, ನೀವೆಲ್ಲರೂ ಕ್ಲಿಯರ್ ಆಗಿ ತಿಳ್ಕೊಬೇಕಾಗಿದ್ದೇನೆಂದ್ರೆ ಮೀಸಲಾತಿಯನ್ನು ಅಂಬೇಡ್ಕರ್ ಕೊಡಲಿಲ್ಲ. ಈ ದೇಶದಲ್ಲಿ ಮೀಸಲಾತಿ ಅನ್ನೋದು ಅಂಬೇಡ್ಕರಿಂದ ಪ್ರಾರಂಭಗೊಂಡಿದ್ದಲ್ಲ. ಈ ದೇಶದಲ್ಲಿ ಚಾತುರ್ವರ್ಣ ಪದ್ಧತಿ ಯಾವಾಗ ಭಾರತ ದೇಶದಲ್ಲಿ ಬಂತೋ ಆವತ್ತಿಂದ ಮೀಸಲಾತಿ ಪ್ರಾರಂಭ ಆಯಿತು. ಚಾತುರ್ವರ್ಣ ಪದ್ಧತಿ ಅಂತಕ್ಕಂಥದ್ದೇ ಮೀಸಲಾತಿ. ಆ ಚಾತುರ್ವರ್ಣ ಪದ್ಧತಿ ಐತಿಹಾಸಿಕ ಕಾಲಘಟ್ಟದಲ್ಲಿ ಮನುಸ್ಮೃತಿ ಅಂತಕ್ಕಂಥ ಕಾಯ್ದೆ ರೂಪವನ್ನು ಪಡ್ಕೊಂಡು, ಅದು ಧಾರ್ಮಿಕ ಚೌಕಟ್ಟನ್ನು ಪಡ್ಕೊಂಡು ಈ ದೇಶದೊಳಗೆ 2500 ವರ್ಷಗಳ ಕಾಲ ನಿರಂತರವಾಗಿ ಜಾರಿಯಲ್ಲಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅತಿಶೂದ್ರ ಅಂತಕ್ಕಂಥ ಕ್ಯಾಟಗರಿಗಳನ್ನ ಮಾಡಿ ಒಂದಾಗಿರ್ತಕ್ಕಂಥ ಸಮಾಜವನ್ನ ಬ್ರಾಹ್ಮಣ ಅಂತೇಳಿ ಮಾಡೋದಾಕಿ, ಬ್ರಾಹ್ಮಣರು ಪೌರೋಹಿತ್ಯ ಮಾಡಬೇಕು, ವಿದ್ಯೆಗೆ ಅವರು ಬಾಸ್ಗಳಾಗಿರ್ಬೇಕು, ಟೀಚಿಂಗ್ ಕೆಲಸ ಅವರ ಮಾಡಬೇಕು, ಪೌರೋಹಿತ್ಯ ಅವರ ಮಾಡಬೇಕು, ಅವ್ರನ್ನ ಬಿಟ್ಟರೆ ಯಾರೂ ಮಾಡಬಾರ್ದು ಅಂತೇಳಿ 100% ರಿಸರ್ವೇಷನ್ನ ಬ್ರಾಹ್ಮಣರಿಗೆ ಫಿಕ್ಸ್ ಮಾಡಿ, ಅವ್ರಿಗೆ ಕೆಳಗಡೆ ಕ್ಷತ್ರಿಯ ಇರಬೇಕು, ರಾಜ್ಯಭಾರ ಮಾಡೋದು, ಖಡ್ಗ ಹಿಡಿತಕ್ಕಂಥದ್ದು, ರಾಜ ಆಗ್ತಕ್ಕಂಥದ್ದು, ಸೈನಿಕ ಆಗ್ತಕ್ಕಂಥದ್ದು, 100ಕ್ಕೆ 100ರಷ್ಟು ರಿಸರ್ವೇಷನ್ನ ಕ್ಷತ್ರಿಯರಿಗೆ ಕೊಟ್ಟು. ಇನ್ನು ಈ ದೇಶದ ಭೂಮಿ, ವ್ಯಾಪಾರ, ಸಂಪತ್ತು ಅದು ವೈಶ್ಯನದಾಗಿರಬೇಕು. ವೈಶ್ಯರಿಗೆ ವ್ಯಾಪಾರ ಮಾಡತಕ್ಕಂತಹ, ಭೂಮಿ ಸೀಮೆ ಹೊಂದತಕ್ಕಂತಹ ಈ ಎಲ್ಲ 100ಕ್ಕೆ 100ರಷ್ಟು ಮೀಸಲಾತಿಯನ್ನು ವೈಶ್ಯರಿಗೆ ಕೊಟ್ಟು, ಈ 3 ವರ್ಣಗಳಿಗೆ ಬೇಕಾಗಿರ್ತಕ್ಕಂತಹ ಪುಕ್ಕಟೆ ಸೇವೆಯನ್ನು, ಫ್ರೀ ಸರ್ವಿಸನ್ನು ಶೂದ್ರರು, ಆಗಿನ ಕಾಲದಾಗ ಲಿಂಗಾಯತರು ಇರಲಿಲ್ಲ, ಲಿಂಗಾಯತರು ಬಂದಿರೋದು 12ನೇ ಶತಮಾನದಾಗ. 12ನೇ ಶತಮಾನದ ಹಿಂದ್ಗಡೆ ಲಿಂಗಾಯತರು ಇರಲಿಲ್ಲ. ಯಾಕಂದ್ರೆ ಬಸವಣ್ಣ ಇರಲಿಲ್ಲವ. ಲಿಂಗಾಯತ ಧರ್ಮ ಕಟ್ಟಿದವರು ಯಾರು? ಬಸವಣ್ಣ. ಜಾತಿ ಯಾರಿಗೆ ಬೇಡ ಆಗಿತ್ತು ಅವರೆಲ್ಲರೂ ಬಸವಣ್ಣನ ಹಿಂದೆ ಹೋಗಿರೋ. ಹೌದಾ? ಅವಾಗ
ಶೂದ್ರರು ಅಂದರೆ ಇವತ್ತಿನ ಎಲ್ಲ ಲಿಂಗಾಯತ ಜಾತಿಗಳು ಸೇರಿಸ್ಕೊಂಡು ಅತಿ ಶೂದ್ರ ಅಂದರೆ ಎಸ್ ಸಿಗಳು ಮತ್ತು ಎಸ್ ಟಿಗಳು. ಇವರು ವಿದ್ಯೆಯನ್ನು ಪಡಿಬಾರ್ದು. ನಂಬರ್ ಒನ್ ಇವ್ರ್ಯಾರು ಕೂಡ ಈ ಕಡೆ ಕೇಳ್ರಮ್ಮ, ಎಸ್ ಸಿ ಎಸ್ ಟಿಗಳು ಇವತ್ತಿನ ಹಿಂದುಳಿದ ಜಾತಿ OBC ಪಟ್ಟಿಯೊಳಗಿರ್ತಕ್ಕಂಥವ್ರು ಲಿಂಗಾಯತರನ್ನು ಸೇರಿಸಿಕೊಂಡು ಇವರಿಗೆ 3 ಕಟ್ಟಳೆಗಳಿತ್ತು. ನಂಬರ್ ಒನ್, ಇವರು ಯಾರೂ ಸಾಲಿ ಕಲಿಲೇಬಾರದು. ನಂಬರ್ 2, ಇವರಿಗೆ ಜಮೀನು ಇರಬಾರ್ದು, ಆಸ್ತಿ ಇರಬಾರ್ದು, ಸಂಪತ್ತು ಇರಬಾರ್ದು. ನಂಬರ್ 3, ಇವರು ಯಾರು ಕೂಡ ಖಡ್ಗ ಹಿಡಿಬಾರ್ದು. ಮೂರು ಅವಕಾಶಗಳನ್ನು ಈ ಮನುಸ್ಮೃತಿ ಅಂತಕ್ಕಂಥ ಸಂವಿಧಾನ ಕಸಗೊಂಡು. ನಂಬರ್ 1, ಇವರು ಯಾರು ಸಾಲಿ ಕಲಿಬಾರ್ದು, ಯಾರಿಗೂ ಭೂಮಿ ಸೀಮೆ ವ್ಯಾಪಾರ ಉದ್ಯೋಗ ಇರಬಾರ್ದು, ಯಾರು ಕೂಡ ಖಡ್ಗ ಹಿಡಿಬಾರ್ದು. ಬಹುಶಃ ಇಂತಹ ಒಂದು ಕ್ರೂರ ಧರ್ಮ, ಇಂತಹ ಒಂದು ಅಮಾನವೀಯ ಧರ್ಮ ಪ್ರಪಂಚದ ಯಾವುದೇ ದೇಶದಲ್ಲಿ ಇರಲಿಲ್ಲ. ಒಬ್ಬನ ಕೈಯಾಗ ಖಡ್ಗ ಕೊಟ್ಟು ಇನ್ನೊಬ್ಬನ ಖಾಲಿ ಕೈಗೆ ನಿಂದಿರಿಸೋದೈತಲ್ಲ, ಒಬ್ಬನ ಕೈಯಾಗ ಖಡ್ಗ ಕೊಟ್ಟು ಇನ್ನೊಬ್ರು ನಿಮ್ಗೆ ಯಾರಿಗೂ ಖಡ್ಗ ಇರಬಾರ್ದು ಅಂತ ಹೇಳೋದೈತಲ್ಲ. ಪ್ರಾಚೀನ ಭಾರತದೊಳಗೆ ಖಡ್ಗ ಇಲ್ಲದ ಯಾರು ಬದುಕುವಂಗಿರ್ಲಿಲ್ರಿ. ಖಡ್ಗ ಬೇಕೇ ಬೇಕು ನಿಮಗೆ. ಆದರೆ ನಿಮ್ಮ ಆತ್ಮ ಸಂರಕ್ಷಣೆಗಾಗಿ ನಿಮ್ಮನ್ನು ನೀವು ಸಂರಕ್ಷಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಖಡ್ಗವನ್ನು ಕಸ್ಕೊಂಡ್ರು. 2500 ವರ್ಷಗಳ ಹಿಂದೆ ಖಡ್ಗ ಇರಬಾರ್ದು ಅಂದರೆ ಎಲ್ಲರಿಗೂ ಖಡ್ಗ ಇರಬಾರ್ದು, ಒಬ್ಬನ ಕೈಯಾಗ ಖಡ್ಗ ಇರ್ಬೇಕಂದ್ರೆ ಏನರ್ಥ? ಇವರೇ ಸಾಲಿ ಕಲಿಬೇಕು, ನೀವ್ಯಾರು ಕಲಿಬಾರ್ದು. ಜ್ಞಾನ ಸಂಪತ್ತು ಏನೈತಲ್ಲ ಅದು ಇಂಥವ್ರಿಗೆ ಇರ್ಬೇಕು, ಅದು ನಿಮಗೆ ಯಾರಿಗೆ ಇರಬಾರ್ದು ಅಂತಂದ್ರೆ ಏನು ಅರ್ಥ? ಒಬ್ಬಟ ಸಾಲಿ ಕಲಿಬೇಕು, ಒಬ್ಬರಟ್ಟ ಶ್ರೀಮಂತರಾಗಬೇಕು, ಭೂಮಿ ಸೀಮೆ ಒಬ್ಬರಟ್ಟ ಒಂದೇ ಜಾತಿಯವರಟ್ಟ ಹೊಂದಬೇಕು, ನೀವು ಯಾರು ಕೂಡ ಭೂಮಿ ಸೀಮೆ ಹೊಂದಬಾರದು ಅಂತ ಅನ್ನೋದೈತಲ್ಲ, ಇದು ಎಂಥ ಕಾನೂನು ಇದು? ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.